ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಜಾತಿಗಳ ನಡುವೆ ಇರುವಂತಹ ವೈಷಮ್ಯ ಮತ್ತು ಭಿನ್ನಾಭಿಪ್ರಾಯ, ಧರ್ಮಗಳ ನಡುವೆ ಇರುವಂತಹ ಸಂಘರ್ಷ, ಇದು ಜನರಿಗೆ ಸಮಾಜದಲ್ಲಿ ಬದುಕೋದಕ್ಕೆ ಭಯವನ್ನ ಹುಟ್ಟಿಸ್ತಾ ಇದೆ. ಜಾತಿ ಸಂಘಟನೆಗಳು, ಧರ್ಮ ಸಂಘಟನೆಗಳು ಇವು ಭಯವನ್ನ ಹುಟ್ಟಿಸುವಂತ ಸಂಘಟನೆಗಳಾಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಈ ಎಲ್ಲದರ ಬಗ್ಗೆ ಒಂದು ಮಾತನಾಡೋದಕ್ಕೆ, ಒಂದು ವಿಷಯ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಸಂವಾದ ನಡೆಸೋದಕ್ಕೆ ಒಂದು ವಿಭಿನ್ನ ಚಿಂತನೆ ಜಮಾತ್ ಇ ಇಸ್ಲಾಮಿ ಹಿಂದ್ನ ಕರ್ನಾಟಕದ ಸೆಕ್ರೆಟರಿ ಆಗಿರುವಂತಹ ಅಕ್ಬರ್ ಅಲಿ ಉಡುಪಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಈ ಎಲ್ಲ ವಿಷಯಗಳ ಬಗ್ಗೆ ಇನ್ನೊಂದು ಹೊಸ ಮಗ್ಗಲು, ಹೊಸ ಚಿಂತನೆಯನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ, ಅತ್ಯಂತ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ನಾನು ಆರಾಮ ಸರ್, ತಾವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೇನೆ. ಈ ಸಾಮರಸ್ಯ ಅನ್ನುವಂತಹ ವಿಷಯದ ಜೀವಾಳವನ್ನು ತಿಳಿಯದೆ ಬದುಕನ್ನು ಸಾಗಿಸೋದು, ಅದು ಧರ್ಮದ ಹಾದಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗತ್ತಾ? ಮೊದಲು ಧರ್ಮ ತಿಳಿಬೇಕು ಸರ್, ಧರ್ಮ ಏನು ಅಂತ. ಧರ್ಮ ಕೇವಲ ಪುಸ್ತಕಕ್ಕೆ, ಸಾಹಿತ್ಯಕ್ಕೆ ಸೀಮಿತ ಆಗಬಾರ್ದು. ಅದು ನಮ್ಮ ಜೀವನದಲ್ಲಿ ಬರಬೇಕು. ಧರ್ಮ ಅಂದರೆ ಯಾರು ಕೊಟ್ಟದ್ದು ಅಂತ. ಧರ್ಮ ಕೊಟ್ಟವರು ಯಾವುದೇ ಜಾತಿಯವರಲ್ಲ, ಧರ್ಮ ಕೊಟ್ಟದ್ದು ಯಾವುದೇ ಧರ್ಮದವರಲ್ಲ. ಧರ್ಮ ಯಾರಿಗಾದರೂ ಬಂದಿದೆ ಹೇಳಿದರೆ ಅದು ದೇವನಿಂದ ಬಂದಿರುವಂಥದ್ದು, ದೈವಿಕ ಮಾರ್ಗದರ್ಶನ ಧರ್ಮ ಅಂದರೆ. ಅದರಲ್ಲಿ ಮಾನವ ಹಸ್ತಕ್ಷೇಪಕ್ಕೆ ಯಾವುದೇ ಅವಕಾಶಗಳಿಲ್ಲ ಧರ್ಮದಲ್ಲಿ. ಧರ್ಮ ಏನಿದ್ರೂ ಕೂಡ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ, ಈ ಜಗತ್ತನ್ನು ಸೃಷ್ಟಿ ಮಾಡಿದ ನಂತರ ಯಾರು ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೋ, ಆ ಮನುಷ್ಯರು ಯಾವ ರೀತಿ ಬಾಳಬೇಕು ಹೇಳುವಂತಹ ಒಂದು ಸಿಸ್ಟಮ್ ಆಫ್ ಲೈಫ್ ಅದು ಧರ್ಮ ಅಂದರೆ. ಜೀವನ ಪದ್ಧತಿ, ಅದು ಜೀವನ ಸಿದ್ಧಾಂತ. ಅದು ಒಬ್ಬ ಮನುಷ್ಯನ ಜೊತೆಗೆ ಅವನಿಗೆ ಯಾವ ರೀತಿಯ ಸಂಬಂಧಗಳು ಇರಬೇಕು, ಅವನ ತಂದೆ ತಾಯಿಗಳ ಮೇಲಿರುವಂಥ ಹಕ್ಕುಗಳು ಏನು, ಅವನಿಗೆ ಅವನ ಮಡದಿಯ ಮೇಲೆ ಏನು ಹಕ್ಕುಗಳುಂಟು, ಮಡದಿಗೆ ಅವನ ಮೇಲೆ ಏನು ಹಕ್ಕುಗಳುಂಟು, ತಂದೆ ತಾಯಿಗೆ ಮಕ್ಕಳ ಮೇಲೆ ಏನು ಹಕ್ಕು ಉಂಟು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನೊಂದಿಗೆ ಮತ್ತು ಆ ಸಮಾಜದೊಂದಿಗೆ ಯಾವ ರೀತಿಯ ಹಕ್ಕುಗಳುಂಟು, ಮನುಷ್ಯನ ಮತ್ತು ದೇವನ ಸಂಬಂಧ ಹೇಗಿರಬೇಕು, ಇದನ್ನು ತಿಳಿಸುವುದು ಧರ್ಮ. ನಿಜವಾಗಿ ಹೇಳಿದರೆ ಧರ್ಮ ಬಂದಿರೋದು ಮನುಷ್ಯರಿಗಾಗಿ, ಅದು ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ಸಂಘಟನೆಗಲ್ಲ ಅದು. ಮತ್ತು ಧರ್ಮವನ್ನು ಕಳಿಸಿರುವವನು ಒಬ್ಬನೇ ಆಗಿರುವಾಗ ನಮ್ಮ ಅಭಿಪ್ರಾಯದ ಪ್ರಕಾರ ಈ ಜಗತ್ತಿಗೆ ಧರ್ಮವೂ ಕೂಡ ಒಂದೇ. ಅದು ಆಯಾಯ ಕಾಲಕ್ಕೆ ಅನುಗುಣವಾಗಿ ಆ ಧರ್ಮಗಳು ಈ ಜಗತ್ತಿಗೆ ಅವ ಕಳುಹಿಸಿದ್ದಾನೆ. ಇಸ್ಲಾಮಿನ ಪ್ರಕಾರ ಪ್ರವಾದಿಗಳ ಮೂಲಕ ಅವನು ಧರ್ಮವನ್ನು ಇಲ್ಲಿಗೆ ಕಳುಹಿಸಿದನು ಅಂತ. ಸುಮಾರು 1 ಲಕ್ಷಕ್ಕೂ ಅಧಿಕ ಪ್ರವಾದಿಗಳು ಈ ಜಗತ್ತಿಗೆ ಧರ್ಮವನ್ನು ಹಿಡ್ಕೊಂಡು ಬಂದರು ಅಂತ. ಆಯಾ ಕಾಲಕ್ಕೆ, ಆಯಾ ಸಂದರ್ಭಕ್ಕೆ, ಆಯಾಯ ಕಾಲದ ಬೇಡಿಕೆಗಳಿಗೆ ಅನುಗುಣವಾಗಿ ಆ ದೇವನು ಆ ಧರ್ಮವನ್ನು ಮನುಷ್ಯರ ಮೂಲಕವೇ ಕಳಿಸ್ತಾನೆ, ಮನುಷ್ಯರಿಂದ ಆಯ್ಕೆ ಮಾಡಿ. ಯಾಕೆ ಅಂದರೆ ಅವರು ಮಾಡಿ ತೋರಿಸಿದ್ದು ಅದು ಬೇರೆಯವರಿಗೂ ಕೂಡ ಒಂದು ಮಾದರಿ ಆಗಬೇಕು ಅಂತ, ಐಡಿಯಲ್ ಆಗಬೇಕು ಅಂತ. ದೇವರೇ ಇಳಿದು ಬಂದು ಯಾವುದಾದ್ರೂ ಒಂದು ವಿಷಯ ಮಾಡಿದರೆ ದೇವರಿಗೆ ಮಾಡುವ ಸಾಧ್ಯತೆಗಳಿರ್ತದೆ, ಮನುಷ್ಯನಿಗೆ ಮಾಡುವ ಸಾಧ್ಯತೆಗಳು ಇರುವುದಿಲ್ಲ. ಸೊ ಮನುಷ್ಯನಿಂದಲೇ ಅವ ಯಾಕೆ ಆಯ್ಕೆ ಮಾಡಿದ ಅಂತ ಹೇಳಿದರೆ, ಅವನ ಸಿದ್ಧಾಂತ ಕೊಡಲಿಕ್ಕೆ, ಅವನ ಸಂವಿಧಾನ ಕೊಡಲಿಕ್ಕೆ, ಅವನ ಸಿಸ್ಟಮ್ ಕೊಡಲಿಕ್ಕೆ. ಒಬ್ಬ ಮನುಷ್ಯ ಮಾಡಿದ್ದು ಇನ್ನೊಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯತೆಗಳುಂಟು. ಅವನಿಗೆ ಹಸಿವುಂಟು, ಬಾಯಾರಿಕೆ ಉಂಟು, ನಿದ್ದೆ ಉಂಟು, ಬೇಡಿಕೆಗಳುಂಟು. ಆದರೂ ಅವನು ಆ ಧರ್ಮವನ್ನು ಪಾಲಿಸ್ತಾನೆ ಹೇಳಿದರೆ ಅದನ್ನು ಬೇರೆಯವರಿಗೆ ಪಾಲಿಸಲಿಕ್ಕೆ ಸಾಧ್ಯ ಉಂಟಲ್ಲ. ನಾವು ಈ ನಿಟ್ಟಿನಲ್ಲಿ ಧರ್ಮವನ್ನು ತಿಳಿಯುವಂತಹ ಕೆಲಸ ಮಾಡಬೇಕು. ನಮ್ಮ ಅಭಿಪ್ರಾಯದ ಪ್ರಕಾರ ಈ ಎಲ್ಲ ಕಾರಣಕ್ಕೆ ಧರ್ಮ ಸರಿಯಾಗಿ ಜೀವನದಲ್ಲಿ ಬಾರದೇ ಇರುವುದೇ ಮುಖ್ಯ ಕಾರಣ ಅಂತ. ಅದು ಯಾರಲ್ಲಿ ಇರಲಿ, ಹಿಂದೂಗಳಲ್ಲಿ ಇರಲಿ, ಮುಸ್ಲಿಮರಲ್ಲಿ ಇರಲಿ, ಕ್ರೈಸ್ತರಲ್ಲಿ, ಅವರು ಯಾಕೆ ಈ ರೀತಿ ಬೇರೆ ಬೇರೆ ಅಂಥೇಳಿ ಭಾವಿಸ್ತಾರೆ ಅಂದರೆ, ಭಿನ್ನಾಭಿಪ್ರಾಯ ಯಾಕೆ ಬಂದಿದೆ ಅಂದರೆ ಅವರ ಧರ್ಮವನ್ನೇ ಅವರು ಅಭ್ಯಾಸ ಮಾಡಲಿಲ್ಲ, ಅವರ ಧರ್ಮವನ್ನೇ ಅವರು ಸರಿಯಾಗಿ ತಿಳಿಲಿಲ್ಲ. ಸೊ ನಮಗೆ ತೋಚುವುದು ಅದೇ ಕಾರಣ ಅಂತ. ಮಮತೆ ಮತ್ತು ಸಮತೆಯನ್ನು ಕಳೆದುಕೊಂಡಿದೆಯಾ ಸಮಾಜ? ಅದಕ್ಕೋಸ್ಕರವೇ ಇಷ್ಟೆಲ್ಲ ಸಂಘರ್ಷ, ಇಷ್ಟೆಲ್ಲ ಭಿನ್ನ ರಾಗ ದ್ವೇಷ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆಯಲ್ಲ. ಮಮತೆ ಮತ್ತು ಸಮತೆ, ಒಳ್ಳೆಯ 2 ವಾಕ್ಯಗಳನ್ನು ನೀವು ಮುಂದೆ ಇಟ್ಟಿದ್ದೀರಿ.
ನೋಡಿ, ಯಾವಾಗ ಸ್ವಾರ್ಥ ಬರ್ತದೆ, ಯಾವಾಗ ನನ್ನದು ಹೇಳೋದು ಬರ್ತದೆ, ಅಲ್ಲಿ ಈ ಮಮತೆ ಹೇಗೆ ಹುಟ್ಟುವುದು ಅಲ್ವಾ? ಮಮತೆ ಹೇಗೆ ಬರ್ತದೆ ಹೇಳಿದರೆ, ನನ್ನ ಹಾಗೆ ನೀವು ಅಂತ ಅಪ್ಪಿಕೊಳ್ಳುವ ಭಾವ. ನಾನು ಅಪ್ಪಿಕೊಳ್ಳುವುದು ದೂರದ ವಿಷಯ. ಈಗ ಮಕ್ಕಳಿಗೆ ತಂದೆ ತಾಯಿ ಅಪ್ಪಿಕೊಳ್ಳಿಕ್ಕೆ ಪುರುಸತ್ತಿಲ್ಲ ಅವರಿಗೆ. ನಾನು ನಿಮ್ಮನ್ನು ಅಪ್ಪಿಕೊಳ್ಳಿಕ್ಕೆ. ಅಪ್ಪಿಕೊಂಡಾಗ ಏನಾಗ್ತದೆ ಹೇಳಿದರೆ, ಹೃದಯಗಳು ಮಾತಾಡ್ತವೆ. ನಾವಿಲ್ಲದಿದ್ರೆ ನಾವು ದೂರ ಇಟ್ಕೊಂಡು ನಾವು ನಾಲಿಗೆಯಿಂದ ಮಾತಾಡೋದು. ಈಗ ನಮ್ಮ ಹೃದಯ ಮಾತಾಡಬೇಕಂದ್ರೆ ನಾನು ನಿಮ್ಮನ್ನು ಅಪ್ಪಿಕೊಳ್ಬೇಕು. ಪ್ರವಾದಿ ಮೊಹಮ್ಮದರ ಒಂದು ಘಟನೆ ಬರ್ತದೆ. ಹಜರತ್ ಬಿಲಾಲ್ ಅವರು ನೀಗ್ರೋ ಗುಲಾಮ, ಒಬ್ಬರು ಕರಿಯ ಮನುಷ್ಯ. ಆ ನೀಗ್ರೋ ಜನರು ಹೇಗಂತೇಳಿದ್ರೆ, ಅವರ ತುಟಿ ತುಂಬ ಉದ್ದ, ಈ ಒಂಟೆಯ ತುಟಿಯ ಹಾಗೆ ಕಾಣಲಿಕ್ಕೂ ಅವರು ತುಂಬ ಅಸಹ್ಯವಾಗಿ ಕಾಣ್ತಾ ಇದ್ರು. ಅಂದರೆ ಅವರು ತುಂಬ ಯಾವುದು ಶ್ರಮಜೀವಿಗಳು ಅವರು. ಸೊ ಅವರ ಇದರಲ್ಲಿ ಯಾವಾಗಲೂ ಬೆವರಿನ ವಾಸನೆ ಇರ್ತಾ ಇತ್ತು. ಜನರು ಅವರ ಹತ್ತಿರ ಹೋಗ್ತಾ ಇರಲಿಲ್ಲ. ಸೊ ಅವರನ್ನು ಸಮಾಜದಿಂದ ದೂರ ಇಡುವಂತಹ ಒಂದು ಕೆಲಸ ನಡೀತಾ ಇತ್ತು. ಅವರ ಮೇಲೆ ಅಸಹ್ಯ ಪಡುವಂತಹ ಕೆಲಸ ಇತ್ತು. ಸೊ ಅವರನ್ನು ಹೋಗಿ ಅಪ್ಪಿ ಹಿಡಿದದ್ದು ಪ್ರವಾದಿಗಳು. ಸೊ ಅವರಿಗೆ ಅಲ್ಲಿಯ ಜೀವನದ ಇದೇ ಬದಲಾಗಿ ಹೋಯಿತು. ಅವರು ಅವರ ಮನೆಯ ಮುಂದೆ ಹೋಗಿ ಕುಣಿದ್ರಂತೆ. ಅಲ್ಲಿ ಹೋಗಿ ಇವನಿಗೆ ಏನು, ಆ ಬಿಲಾಲಿಗೆ ಏನಾಗಿದೆ, ಹುಚ್ಚು ಹಿಡಿದಿದೆ ಇವನಿಗೆ, ಈ ರೀತಿ ಯಾಕೆ ಕುಣಿತಾನೆ, ಕೈ ಹಾರಿಸ್ತಾನಂತೆ, ಕುಣಿತಾನಂತೆ. ಸೊ ಆವಾಗ ಅವ ಹೇಳಿದ್ದು ಏನಂದರೆ, ನನ್ನನ್ನೊಬ್ಬ ಬಿಳಿಯ ಮನುಷ್ಯ ಬಂದು ತಬ್ಬಿಕೊಂಡ ಅಂತ. ಸೊ ಈ ಅಪ್ಪುಗೆ ಉಂಟಲ್ಲ, ತಬ್ಬಿಕೊಳ್ಳುವುದುಂಟ, ನನ್ನವನು ಅಂಥೇಳಿ ನಿಮಗೆ ನಾನು ಕನ್ವೆ ಮಾಡೋದುಂಟಲ್ಲ, ಕನ್ವೆ ಆಗಬೇಕು. ನೋಡಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ ಅದನ್ನು ಓಪನ್ ಹೇಳಬೇಕು ಅಂತ. ನೋಡಿ ಸರ್, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಅಂತ. ಹೌದಾ, ನೀವು ನನ್ನನ್ನು ಪ್ರೀತಿಸ್ತೀರ? ನೋಡಿ, ಆವಾಗ ಭಾವನೆಗಳು ಬೇರೆ ಆಗಿಬಿಡ್ತದೆ. ಅದು ಆತ್ಮೀಯತೆ ಅಲ್ಲಿ ಬಂದು ಬಿಡ್ತದೆ. ಇವತ್ತು ನಾವು ಕಾಣುವಂಥ ದೃಷ್ಟಿಯೇ ಬೇರೆ ಆಗಿದೆ. ನನ್ನ ದೃಷ್ಟಿಯಲ್ಲಿ ಇವತ್ತು ಪ್ರೇಮ ಇಲ್ಲ, ನನ್ನ ದೃಷ್ಟಿಯಲ್ಲಿ ಇವತ್ತು ಮಮತೆ ಇಲ್ಲ, ನನ್ನ ದೃಷ್ಟಿಯಲ್ಲಿ ಇವತ್ತು ನನ್ನವನು ಹೇಳುವುದಿಲ್ಲ. ನೀವು ಯಾರನ್ನಾದರೂ ಒಬ್ಬ ಪರಿಚಯ ಇಲ್ಲದೆ ಅಪರಿಚಿತ ಎಲ್ಲಿಗಾದರೂ ಹೋಗಿ, ನೀವು ಯಾವುದೋ ಬೇರೆ ಊರಿಗೆ ಹೋಗಿ ಅವನನ್ನು ನೋಡಿ ಒಂದು ಸಣ್ಣ ಸ್ಮೈಲ್ ಮಾಡಿ, ನೀವು ಅವ ಕೇಳ್ತಾನೆ ನೀವು ಯಾರು ಅಂತ. ಸೊ ಅದರಲ್ಲಿ ಒಂದು ಅಟ್ರಾಕ್ಷನ್ ಉಂಟು. ನಾವಿವತ್ತು ಅದನ್ನು ಕಳ್ಕೊಂಡಿದ್ದೇವೆ. ಸತ್ಯವನ್ನ ಸುಳ್ಳು ಮಾಡುವಂತಹ, ಸುಳ್ಳನ್ನು ಸತ್ಯ ಮಾಡುವಂತಹ ರಾಜಕೀಯ ಇದೆಯಲ್ಲ, ಅದಕ್ಕೆ ಧರ್ಮ ಅಂಟಿದ ತಕ್ಷಣ ಸಾಮಾಜಿಕ ಸ್ವಾಸ್ಥ್ಯ ಕಳೆದು ಹೋಯಿತು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? 4 ವಿಷಯ ಹೇಳಿದ್ರಿ ನೀವು: ಸತ್ಯ, ಸುಳ್ಳು, ರಾಜಕೀಯ, ಧರ್ಮ ಅಲ್ವಾ? ಇದರಲ್ಲಿ 3 ಪಾಸಿಟಿವ್ ಅಂಶಗಳು. ನಾವೇನು ಮಾಡಿದ್ದೇವೆ, ಧರ್ಮ ಅಂದರೆ ನಮ್ಮಲ್ಲಿ ಈಗ ಈ ಧರ್ಮದ ಕಾರಣದಿಂದ ಅಥವಾ ಧರ್ಮವನ್ನು, ಆ ಧರ್ಮದ ಅನುಯಾಯಿಗಳು, ಬೇರೆಯವರಲ್ಲ, ಆ ಧರ್ಮದ ಅನುಯಾಯಿಗಳೇ ಅವರ ಧರ್ಮಕ್ಕೆ ಇವತ್ತು ಕಂಟಕಪ್ರಾಯ ಆಗಿದ್ದಾರೆ. ಯಾಕೆ ಅಂದರೆ ಅವರು ಅವರ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಸಮಾಜದಲ್ಲಿ ದಾರಿ ಎರೀತಾ ಇಲ್ಲ ಇಲ್ಲ ಬರ್ತಾ ಇಲ್ಲ. ಅದು ನೋಡಿ, ನನ್ನ ಧರ್ಮ ನೋಡುವುದು ಮತ್ತೆ, ಇಸ್ಲಾಮನ್ನು ನೋಡುವುದು ಮತ್ತೆ. ಮೊದಲು ನನ್ನನ್ನು ನೋಡುವುದು, ಅವ್ರು ಹೇಗಿದ್ದಾನೆ ಅಂತ, ಧರ್ಮದ ಅನುಯಾಯಿ ಹೇಗೆ ಇದ್ದಾನೆ ಅಂತ. ಇವತ್ತು ಧರ್ಮಕ್ಕೆ ಅಪಾಯ ಇರುವುದು, ಧರ್ಮ ಇವತ್ತು ಕಂಟಕದಲ್ಲಿರುವುದು ಬೇರೆ ಧರ್ಮದ ಅನುಯಾಯಿಗಳಿಂದ ಅಲ್ಲ, ಅವರ ಧರ್ಮದ ಅನುಯಾಯಿಗಳಿಂದ. ಅದು ಇಸ್ಲಾಂ ಆಗಿರ್ಬೋದು, ಅಥವಾ ಹಿಂದೂ ಧರ್ಮ ಆಗಿರ್ಬೋದು, ಅದು ಕ್ರೈಸ್ತ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು. ನನ್ನನ್ನು ನೋಡೋದು ಅವ್ರು ಮೊದಲು, ಮತ್ತೆ ಕುರಾನ್ ಓದೋದು. ಅವರು ಕುರಾನ್ ನೋಡೋದು, ನಾನು ಕೊಟ್ಟ ಕುರಾನ ಅಥವಾ ನಾನು ಕೊಟ್ಟ ಸಾಹಿತ್ಯವನ್ನು ನೋಡೋದು. ಇದು ಒಂದನೇದಾಗಿ ಧರ್ಮ. ಎರಡನೇದಾಗಿ ರಾಜಕೀಯ. ನೋಡಿ, ರಾಜಕೀಯ ಹೇಳುವಂಥದ್ದು ಧರ್ಮದ ಒಂದು ಅಂಗ. ಅದನ್ನು ಧರ್ಮದಿಂದ ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿ, ಧರ್ಮ ನಾನು ಹೇಳಿದಲ್ಲ ಮನುಷ್ಯನಿಗಾಗಿ ಇರುವುದು ಅಂತ. ಮನುಷ್ಯನ ಉದಯಕ್ಕಾಗಿ, ಅಭ್ಯುದಯಕ್ಕಾಗಿ ಅವನ ಸಂಸ್ಕೃತಿಯನ್ನು, ಅವನ ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ಧರ್ಮ ಇರುವುದು. ಆ ಧರ್ಮದಲ್ಲಿ ರಾಜಕೀಯವು ಕೂಡ ಇರ್ತದೆ. ರಾಜಕೀಯ ಕೆಟ್ಟದ್ದಲ್ಲ. ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅವರಲ್ಲಿ ಕೆಡುಕುಗಳು ಬಂದುಬಿಟ್ಟು. ಧರ್ಮದೊಳಗಿನ ರಾಜಕೀಯ ಅಂತಂದ್ರೆ, ಧರ್ಮದ ಒಳಗಿನ ರಾಜಕೀಯ ಅಲ್ಲ, ರಾಜಕೀಯ ಹೇಳುವಂಥದ್ದು ಧರ್ಮದ ಒಂದು, ರಾಜಕೀಯಕ್ಕೆ ಧರ್ಮ ಬೇಕು ಅಂತ. ರಾಜಕೀಯ ಧರ್ಮದ ಒಂದು ಭಾಗ. ಅದು ರಾಜಕೀಯ ಬಿಟ್ಟು ಧರ್ಮ ಆಗುವುದಿಲ್ಲ. ಅಂದ್ರೆ ಧರ್ಮ ಅಂದ್ರೆ ಧರ್ಮವನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಇಲ್ಲ, ಯಾವುದು ಇಲ್ಲ, ಯಾವುದು ಇರಬಾರ್ದು ಕೂಡ. ಯಾಕೆಂದ್ರೆ ಹೇಗೆ ನನ್ನಲ್ಲಿ ಧರ್ಮ ಇದ್ರೆ ನಾನು ಹೇಗೆ ಸರಿಯಾದ ಮನುಷ್ಯನಾಗ್ತೇನೋ, ನನ್ನ ಕುಟುಂಬದಲ್ಲಿ ಧರ್ಮ ಬಂದು ಬಿಟ್ರೆ ಅದು ಕುಟುಂಬ ಸರಿ ಆಗ್ಬೇಕು, ಅದು ಧರ್ಮ. ಅದು ರಾಜಕೀಯದಲ್ಲಿ ಬಂದು ಬಿಟ್ರೆ ಧರ್ಮ, ಅದು ರಾಜಕೀಯ ಸರಿ ಆಗ್ಬೇಕು. ಇಲ್ಲಿದ್ರೆ ಅಲ್ಲಿ ಕೊರತೆಗಳು ಉಂಟು ಅಂತ ಲೆಕ್ಕ. ಅದು ಸರಿಯಾಗ್ಲಿಲ್ಲ ಅಂದ್ರೆ ಅದು ಏನೋ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಪ್ರಾಬ್ಲಮ್ ಏನು ಅಂತ ನಾವು ಕಂಡು ಹಿಡಿಬೇಕು.
ಅಂದ್ರೆ ಮನುಷ್ಯರಾಗೋದನ್ನೇ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದಾಗಿ ಹೇಳ್ತಿದ್ದೀರಿ ನೀವು. ಹೌದು ನೋಡಿ, ಮನುಷ್ಯತ್ವ ಕಳೆದುಕೊಂಡದ್ದಲ್ವ ನಾವು. ರಾಜಕೀಯ ಯಾಕೆ ಹಾಳಾಯ್ತು ಹೇಳಿ? ಹುಟ್ಟು ಮಾತ್ರ ಮನುಷ್ಯ ಅಂತ. ಒಂದು ನೋಡಿ, ಒಂದು ಕಡೆ ನಾನು ಈಗ ಧರ್ಮದ ಬಗ್ಗೆ ನಾನು ಹೇಳಿದೆ, ನನ್ನನ್ನು ನೋಡಿ ಅವರು ಧರ್ಮ ಕಲಿಬೇಕು ಅಂತ. ಧರ್ಮ ನೋಡುದು ಮತ್ತೆ ಮೊದಲು ನೋಡುದು ನನ್ನನ್ನು ಅವರು ಅಲ್ವಾ. ಒಂದು ವಸ್ತು ನೀವು ಯಾವುದಾದ್ರೂ ತಂದದ್ದಿದ್ರೆ ಆ ತಂದವನು ಯಾರು ಅಂತ, ಅಥವಾ ಏನಾದ್ರೂ ಅದರ ಮೂಲ ಯಾವುದು ಅಂತ, ಯಾವುದು ಒಂದು ಸಂದೇಶ ಬಂದ್ರೆ ಆ ಸಂದೇಶ ತಂದವನು ಯಾರು ಅಂತ, ಅವ ಹೇಗಿದ್ದಾನೆ ಅಂತ. ಅವ ಎಷ್ಟೋ ಒಳ್ಳೆಯ ಮಾತುಗಳನ್ನು ಆಡ್ಬೋದು, ಆದರೆ ಅವನೇ ಸರಿ ಇಲ್ಲ ಅಂದರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅದೇ ರಾಜಕೀಯ ಏನಾಯ್ತು ಅಂದರೆ ನೋಡಿ, ರಾಜಕೀಯದಲ್ಲಿ ಒಳ್ಳೆಯವರು ಇರಬೇಕಿತ್ತು. ನಮ್ಮನ್ನು ಆಳುವವರು, ನಮ್ಮನ್ನು ಸುಧಾರಿಸುವವರು ಹೇಗಿರ್ಬೇಕು ಅವರು? ನಮಗೆ ಐಡಿಯಲ್ ಆಗಿ ಇರಬೇಕು ಅವರಲ್ವಾ, ಮಾದರಿಯಾಗಿರ್ಬೇಕು ಅವರು. ಒಂದು ದೇಶ ನಡೆಸುವವರು, ಒಂದು ರಾಜ್ಯ ನಡೆಸುವವರು. ನಮ್ಗೆಲ್ರಿಗೂ ಕೂಡ ಅವರನ್ನು ನೋಡಿದಾಗ ಇವರು ಸರಿಯಪ್ಪ, ಎಲ್ಲರೂ ಒಪ್ಪುವವರಾಗಿರ್ಬೇಕು ಅವರು. ಆದರೆ ಏನಾಗಿದೆ ಇವತ್ತು, ಲೀಸ್ಟ್ ಕೊಡ್ತಾರೆ, ವಿಧಾನಸಭೆಯಲ್ಲಿ ಇಷ್ಟು ಮಂದಿ ಕ್ರಿಮಿನಲ್ಸ್ಗಳಿದ್ದಾರೆ, ಲೋಕಸಭೆಯಲ್ಲಿ ಇಷ್ಟು ಮಂದಿ ಕ್ರಿಮಿನಲ್ಸ್ಗಳಿದ್ದಾರೆ ಅಂತ, ಇಷ್ಟು ಜನರ ಮೇಲೆ ಇಷ್ಟು ಕೇಸುಗಳಿವೆ ಅಂತ, ಇಷ್ಟು ಜನರು ಇಷ್ಟು ಜೈಲು ವಾಸ ಅನುಭವಿಸಿಕೊಂಡು ಬಂದಿದ್ದಾರೆ ಅಂತ. ಇಂಥವರೆಲ್ಲ ಈ ರಾಜಕೀಯದಲ್ಲಿ ಸೇರಿದರೆ ಏನಾಗ್ಬೋದು ರಾಜಕೀಯದ ವ್ಯವಸ್ಥೆ? ಈ ಗೂಂಡಾಗಳಿಂದ, ಈ ಕ್ರಿಮಿನಲ್ಗಳಿಂದ ನಮ್ಮ ಆಯ್ಕೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಅಥವಾ ಯಾಕೆ ನಾವೇ ಅಂಥವರನ್ನು ಆಯ್ಕೆ ಮಾಡಿ ಕಳಿಸ್ತೇವೆ? ನಮ್ಮಲ್ಲಿ ಒಬ್ಬರೇ ಇರುವುದಲ್ಲ, ಓಟ್ ಒಂದೇ ಇರುವುದು, ಆದರೆ ಇರುವುದು ಒಬ್ಬರೇ ಅಲ್ಲಲ್ಲ, ಆಯ್ಕೆ ಹಲವು ಇರ್ತದಲ್ಲ. ಒಳ್ಳೆಯವರನ್ನು ಆಯ್ಕೆ ಮಾಡ್ಬೋದಲ್ಲ. ನಾವು ಆಯ್ಕೆ ಮಾಡೋದ್ರಲ್ಲಿಯೂ ಕೂಡ ತಪ್ಪಿದ್ದೇವಾ? ನಮಗೆ ಅಲ್ಲಿಯೂ ಕೂಡ ಸ್ವಾರ್ಥ ಬಂದು ಬಿಟ್ಟಿದೆ. ರಾಜಕೀಯದಲ್ಲಿ ಹೇಗೂ ಸ್ವಾರ್ಥ ಬಂದು ಬಿಟ್ಟಿದೆ. ಎಷ್ಟರವರೆಗೆ ಅಂತ ಹೇಳಿದ್ರೆ ಅವನ ಕುಟುಂಬಕ್ಕೆ ಬೇಕಾಗುವಷ್ಟು ಸಂಪಾದನೆ ಮಾಡೋದಲ್ಲ, ರಾಜಕೀಯ ಒಂದು ದೊಡ್ಡ ದಂಧೆಯಾಗಿ ಬಿಟ್ಟಿದೆ. 5 ತಲೆಮಾರಿಗೆ, 10 ತಲೆಮಾರಿಗೆ ಅದು ಯಾರು ಉಣ್ತಾರೋ ಯಾರು ಬಿಡ್ತಾರೋ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ಈ ರೀತಿಯ ಪರಿಸ್ಥಿತಿ ಉಂಟು. ಸೊ ಒಳ್ಳೆಯವರು ಇಲ್ಲದ ಕಾರಣ ರಾಜಕೀಯ ಹಾಳಾಗಿ ಹೋಗಿದೆ. ನಾನು ನನ್ನ ಧರ್ಮವನ್ನು ಸರಿಯಾಗಿ ಪಾಲಿಸದೇ ಇರುವುದರಿಂದ, ನಾನು ಐಡಿಯಲ್ ಆಗದೇ ಇರುವುದರಿಂದ ಜನರು ಇವತ್ತು ಧರ್ಮದಿಂದ ದೂರ ಹೋಗ್ತಾ ಇದ್ದಾರೆ. ಈ ಧರ್ಮ ಎಲ್ಲ ಬೇಡ, ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅದೇ ಕಾರಣವ ಅಂತ. ಸೊ ಧರ್ಮ ಅದಕ್ಕೆ ಕಾರಣ ಆಗುವುದಿಲ್ಲ. ಮತ್ತೆ ಸುಳ್ಳು ಸತ್ಯ, ಸತ್ಯ ಸುಳ್ಳು, ಅದು ಒಂದು ಮಾತಿದೆ, ಒಂದು ಸುಳ್ಳನ್ನು 100 ಬಾರಿ ಹೇಳಿದರೆ ಅದು ಸತ್ಯ ಅಂತ ಜನರನ್ನು ನಂಬಿಸಬಹುದು ಅಂತ. ಮನಃಶಾಸ್ತ್ರದ ಪ್ರಕಾರ ಅದು ಆಗುತ್ತೆ ಅಂತ, ಪ್ರಕಾರ ಹಾಗೆ ಆಗ್ತದೆ ಅಂತ ಹೇಳಿ ನೋಡಿ. ಸುಳ್ಳಿಗೆ ಯಾವಾಗಲೂ ಆಯುಷ್ಯ ಇಲ್ಲ, ಸತ್ಯಕ್ಕೆ ಚಿರಕಾಲ, ಅದು ಸದಾ ಬಾಳುವಂಥದ್ದು. ಮತ್ತು ಈ ಸಮಸ್ಯೆ ಏನು ಅಂದರೆ, ಸುಳ್ಳು ಹೇಳುವವರು ಹೇಳ್ತಾನೆ ಇದ್ದಾರೆ, ಸತ್ಯ ಇರುವವರು ಏನಾಗಿದ್ದಾರೆ ಹೇಳಿದರೆ ಅವರು ಮೌನಿಗಳಾಗಿದ್ದಾರೆ. ಅವರು 100 ಬಾರಿ ಒಂದು ಸುಳ್ಳನ್ನು ಹೇಳಿ ಅದನ್ನು ಸತ್ಯ ಅಂತ ಜನರಿಗೆ ಮನವರಿಕೆ ಮಾಡ್ತಾರೆ ಹೇಳಿ. ಆದರೆ ಸತ್ಯ ಹೇಳುವವರು ಯಾಕೆ 10 ಬಾರಿ ಹೇಳಿ ಇದು ಸತ್ಯ ಅಂತ ಅದನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಆಗುವುದಿಲ್ವಾ? ಮನವರಿಕೆ ಮಾಡ್ತಾ ಇಲ್ಲ. ಸತ್ಯ ಹೇಳುವವರು ಮೌನಿಯಾಗಿದ್ದಾರೆ, ಒಳ್ಳೆಯ ಮಾತನಾಡುವವರು ಒಳ್ಳೆಯವರು ಮೌನಿಗಳಾಗಿದ್ದಾರೆ. ಈ ಒಳ್ಳೆಯವರ ಮೌನ ಉಂಟಲ್ಲ, ಇದಕ್ಕೆಲ್ಲ ಕಾರಣ ಆಗ್ತಾ ಉಂಟು ಮತ್ತು ಅವಕಾಶ ಒದಗಿಸಿ ಕೊಡ್ತಾ ಉಂಟು. ಈಗ ಸಮಾಜದಲ್ಲಿ ಒಂದು ವ್ಯವಸ್ಥೆ ಹೇಗಿದೆ ಕೇಳಿದ್ರೆ, ಒಂದು ನಿರ್ಧರಿಸುವುದು ವ್ಯವಸ್ಥೆ ಹೇಗಿದೆ ಕೇಳಿದ್ರೆ, ಶ್ರೀರಾಜ್ ವಕ್ವಾಡಿ ಇವನು ಹಿಂದೂ ಧರ್ಮಕ್ಕೆ ಸೇರಿದವನು, ನನ್ನ ಬಾಹ್ಯ ನೋಡಿ ಅದನ್ನು ನಿರ್ಧರಿಸುವಂತಹ ವ್ಯವಸ್ಥೆ ಇದೆ, ಮನಸ್ಥಿತಿ ಇದೆ. ಈಗ ನೀವು ಅಕ್ಬರ್ ಅಲಿ, ನೀವು ಇಸ್ಲಾಂ ಧರ್ಮಕ್ಕೆ ಸೇರಿದವರು, ಇವರು ಇಂಥವರೇ ಹೀಗೆ ಇರ್ತಾರೆ ಅನ್ನುವಂಥದ್ದನ್ನು ಅಂತರ್ಯಾನ ಮಾಡದೆ ನಾನು ತಿಳಿಯುವುದು ಅಥವಾ ನಿರ್ಧರಿಸುವುದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಅಥವಾ ನಾವು ಬಾಹ್ಯಯಾನವನ್ನು ಮಾತ್ರ ಮಾಡಿಕೊಂಡು ತಿಳಿಯುವುದು ಅದು ತಪ್ಪ? ಅಂತರ್ಯಾನಕ್ಕೆ ನಾವು ಒಳಗಾಗಬೇಕಾ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡೋದಾದರೆ ತಿಳಿಬೇಕು ಸರ್. ನಾನು ರಾಜ್ ಯಾರು ಅಂತೇಳಿ ನಾನು ತಿಳಿಬೇಕು ಅಲ್ವಾ? ಧರ್ಮ, ಜಾತಿ, ಪಂಗಡ ಇದೆಲ್ಲ ಸೈಡಿಗೆ. ಫಸ್ಟಿಗೆ ನನ್ನಲ್ಲಿ ಏನು ಮೂಡಬೇಕಂದ್ರೆ, ನನ್ನಂತೆ ಒಬ್ಬ ಮನುಷ್ಯ ಅಂತ. ಶ್ರೀರಾಜ್ ಕೂಡ ನನ್ನಂತೆ ಒಬ್ಬ ಮನುಷ್ಯ, ಅವನಿಗೂ ನನ್ನಂತೆ ಬಯಕೆಗಳುಂಟು, ಅವನಿಗೂ ಹಸಿವು ಉಂಟು, ಅವನಿಗೂ ಬಾಯಾರಿಕೆ ಉಂಟು, ಅವನಿಗೂ ಬೇಡಿಕೆಗಳುಂಟು. ಅವನು ನನ್ನಂತೆ. ನಾನು ಅವನಿಗೇನಾದರೂ ಸ್ವಲ್ಪ ಸಮಸ್ಯೆ ಮಾಡಿದರೆ ಅವನ ಮನಸ್ಸಿಗೆ ನೋವಾಗ್ತದೆ, ಹೇಗೆ ಅವ ಮಾಡಿದರೆ ನನ್ನ ಮನಸ್ಸಿಗೆ ನೋವಾಗ್ತದೆ ಹಾಗೆ. ಸೊ ನಾವು ಏನು ಮಾಡಬೇಕಂದ್ರೆ, ಮನುಷ್ಯರನ್ನು ಮನುಷ್ಯರನ್ನಾಗಿ ಗುರುತಿಸಬೇಕು. ನಾವು ಜಾತಿಯನ್ನಾಗಿ, ಪಂಗಡವನ್ನಾಗಿ, ಧರ್ಮವನ್ನಾಗಿ ಗುರುತಿಸುವುದಲ್ಲ. ಯಾಕೆಂದರೆ ಈ ಧರ್ಮ ಬಂದಿರುವುದೇ ಮನುಷ್ಯರಿಗಾಗಿ, ಇದು ದೇವರಿಗೆ ಬಂದದ್ದಲ್ಲ. ಧರ್ಮ
ದೇವರು ಕಳಿಸಿರುವಂಥದ್ದು ಮನುಷ್ಯರಿಗಾಗಿ. ಮನುಷ್ಯನೇ ಮುಖ್ಯ ಇಲ್ಲಿ. ಈ ಜಗತ್ತಿನಲ್ಲಿ ಕೇಂದ್ರ ಸ್ಥಾನ ಯಾರದ್ದು ಅಂದರೆ ಮನುಷ್ಯರದ್ದು. ಕುರಾನಿನ ಪ್ರಕಾರ ಯಾವಾಗದ ತನಕ ಇಲ್ಲಿ ಮನುಷ್ಯ ಇರ್ತಾನೆ ಅಷ್ಟರ ತನಕ ಮಾತ್ರ ಜಗತ್ತಿಲ್ಲಿ ಇರ್ತದೆ ಅಂತ, ಇಲ್ದಿದ್ರೆ ಇದು ಪ್ರಳಯ ಆಗ್ತದೆ ಅಂತ. ಬೇರೆ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಇದು ಹೇಳಿದೆ. ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಗಾಳಿ, ಈ ಬೆಳಕು, ಈ ಭೂಮಿ, ಈ ಆಕಾಶ ಯಾರಿಗಾಗಿ ಸೃಷ್ಟಿಯಾದದ್ದು? ಮನುಷ್ಯರಿಗಾಗಿ ಸೃಷ್ಟಿಯಾದದ್ದು. ಮತ್ತು ಅದಕ್ಕೆ ಯಾವುದಕ್ಕೂ ಕೂಡ ಮನುಷ್ಯನ ಅಗತ್ಯ ಇಲ್ಲ, ಅದೆಲ್ಲವೂ ಕೂಡ ಮನುಷ್ಯನ ಅಗತ್ಯ. ಸೂರ್ಯ ಒಂದು ದಿವಸ ಇಲ್ದಿದ್ರೆ ಆಗ್ಬೋದಾ ನಮಗೆ? ಒಂದು 10 ನಿಮಿಷ ಗಾಳಿ ಇಲ್ದಿದ್ರೆ ಆಗ್ಬೋದಾ ನಮಗೆ? ಸರಿಸುಮಾರು 1,00,000 ಬಾರಿ ನಾವು ಗಾಳಿ ತಗೊಂಡು ಹೊರಗೆ ಬಿಡ್ತೇವಲ್ಲ ದಿನಕ್ಕೆ. ಒಂದು 5 ಬಾರಿ ಬಿಡದೇ ಇದ್ರೆ ಏನಾಗ್ತದೆ ನಮ್ಮ ವಿಷಯ? ನಾವು ಜೀವಂತ ಇರ್ತೇವೆ, ನಾವು ಹೆಣವಾಗ್ತೇವೆ. ನಾವು ಪ್ರಕೃತಿಗೆ ಅವಲಂಬಿತರಾಗಿದ್ದೇವೆ ಅಂತ. ಬಿಲ್ಕುಲ್ ಪ್ರಕೃತಿಗೆ ನಮ್ಮದು ಏನು ಅವಶ್ಯಕತೆ ಇಲ್ಲ. ಮನುಷ್ಯನ ಯಾವ ಅವಶ್ಯಕತೆಯೂ ಇಲ್ಲ. ನಮ್ಮ ಸರ್ಕಾರದ ಅವಶ್ಯಕತೆಯೂ ಇಲ್ಲ ಅದಕ್ಕೆ. ಈ ಭೂಮಿ ತಿರುಗಿಸುವುದಕ್ಕೆ, ಈ ಸೂರ್ಯ ಉದಯ ಅಸ್ತಮಿಸುವುದಕ್ಕೆ ನಮ್ಮ ಸರ್ಕಾರದ ಏನಾದರೂ ಬೇಕಾ? ಅದಕ್ಕೆ ಏನು ಬೇಡ. ಇಷ್ಟೆಲ್ಲವನ್ನು ಕೊಟ್ಟು ಮನುಷ್ಯನನ್ನು ಸೃಷ್ಟಿ ಮಾಡಿ ಅವ ಹೇಳಿದ್ದು ನೀನು ಮನುಷ್ಯನಾಗಿ ಜೀವನ ಮಾಡುವಂತ. ಹೆಸರು ಕೊಟ್ಟದ್ದು ಯಾರು? ಅವ ಕೊಟ್ಟಿದ್ದಾನ? ನಿಮಗೆ ಶ್ರೀರಾಜ್ ಕೊಟ್ಟದ್ದು ಯಾರು? ನಿಮ್ಮ ತಂದೆ ತಾಯಿ ಕೊಟ್ಟದ್ದು. ನನಗೆ ಅಕ್ಬರ್ ಅಲಿ ಕೊಟ್ಟದ್ದು ಯಾರು? ನನ್ನ ತಂದೆ ತಾಯಿ ಕೊಟ್ಟದ್ದು ಅಕ್ಬರ್ ಅಲಿ ಅಂತ. ಗುರುತಿಸುವಿಕೆಗೆ ಅಷ್ಟಕ್ಕೆ ಮಾತ್ರ ಅದು. ಈಗ ಇಷ್ಟೆಲ್ಲ ಮಾಡಿದವನಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇಷ್ಟೆಲ್ಲ ಕೊಟ್ಟಿದ್ದ ಲಕ್ಷಾಂತರ ರೂಪಾಯಿದುಂಟು ಈಗ ಇದರಲ್ಲಿ. ಕೋಟಿ ಕೋಟಿ ಹೇಳ್ಬೋದು ನಾವು ಅಲ್ವಾ? ಒಂದು ಕಣ್ಣಿಗೆ, ಒಂದು ನಾಲಿಗೆಗೆ, ಒಂದು ಕಿವಿಗೆ, ಒಂದು ಲಿವರಿಗೆ, ಕಿಡ್ನಿಗೆ, ಇದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಉಂಟು ನಮಗೆ? ಜ್ಞಾನಕ್ಕೂ ಕೂಡ, ಜ್ಞಾನ ವಿಚಾರ ನಮ್ದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಸೊ ಹಾಗಿರುವಾಗ ಅವನಿಗೊಂದು ಹೆಸರು ಎಲ್ಲಿಯಾದರೂ ಬರಿಬೋದಿತ್ತು. ಇವ ಶ್ರೀರಾಜ ಆಗಿ ಹೋಗಬೇಕು, ನಾನು ಅಕ್ಬರ್ ಅಲಿ ಆಗಿ ಹೋಗಬೇಕು, ಹೆಸರೇ ಬರಲಿಲ್ಲ ಅವ. ಇನ್ನೊಂದು ವಿಶೇಷ ಏನು ಅಂದರೆ ಶ್ರೀರಾಜೆ ನಮಗೆ ಬರುವಾಗ ಹೆಸರು ಇರಲಿಲ್ಲ, ಉಸಿರು ಮಾತ್ರ ಇದ್ದದ್ದು. ಹೋಗುವಾಗ ಉಸಿರು ಇರುವುದಿಲ್ಲ, ಹೆಸರು ಇರುವುದಿಲ್ಲ. ಉಸಿರು ಹೋದ ತಕ್ಷಣ ಹೆಸರು ಎಲ್ಲಿ ಹೋಗ್ತದೆ? ನಾವು ಮಾಡಿರುವಂಥ ಒಳ್ಳೆತನದಲ್ಲಿ ಇರುತ್ತೆ, ಅಷ್ಟೇ ಇರುತ್ತೆ. ಹೆಸರೇ ಇಲ್ಲ ನಿಮ್ದು. ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಶ್ರೀರಾಜ ಅಂತ ಕರೀತಾರೆ. ಈಗ ನಾನೇ, ನಿಮ್ಮದು ಬೇಡ, ನನಗೆ ಪ್ರಾಯ ಆಗಿದೆ ಅಲ್ಲ, ನಾನು ನಾಳೆ ತೀರ್ಕೊಂಡು ಹೇಳಿ ಎಣಿಸಿ, ನನಗೆ ಈಗ ಶ್ವಾಸ ಹೋಯ್ತು, ಗಾಳಿ ಇಲ್ಲ ನನ್ನಲ್ಲಿ ಈ ದೇಹದಲ್ಲಿ, ನಾನು ಆವಾಗ ಅಕ್ಬರ್ ಅಲಿ ಆಗಿ ಇರುವುದಿಲ್ಲಲ್ಲ ಸರ್.